ತೆರಿಗೆಯಿಂದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತೆ. ವಾಣಿಜ್ಯ ತೆರಿಗೆಯಿಂದ ವಾರ್ಷಿಕ 9,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ವಾಣಿಜ್ಯ ತೆರಿಗೆಯಿಂದ ಜನವರಿ ಅಂತ್ಯಕ್ಕೆ 90,229 ಕೋಟಿ ರೂಪಾಯಿ ಸಂಗ್ರಹ. ರಾಜ್ಯ ಸರ್ಕಾರಕ್ಕೆ ವಾರ್ಷಿಕ 9,000 ಕೋಟಿ ರು ನಷ್ಟ ಆಗುತ್ತೆ. ಗುರಿ ತಲುಪದ ತೆರಿಗೆಯಿಂದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದೆ. ವಾಣಿಜ್ಯ ತೆರಿಗೆಯಿಂದ ವಾರ್ಷಿಕ 9,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. ವಾಣಿಜ್ಯ ತೆರಿಗೆಯಿಂದ ಜನವರಿ ಅಂತ್ಯಕ್ಕೆ 90,229 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ರಾಜ್ಯ ಸರ್ಕಾರಕ್ಕೆ ವಾರ್ಷಿಕವಾಗಿ 9,000 ಕೋಟಿ ರೂಪಾಯಿನಷ್ಟು ನಷ್ಟ ಆಗುತ್ತೆ. ಮುದ್ರಾಂಕ ಮತ್ತು ನೋಂದಣಿ ಶುಲ್ಕದಿಂದ 3,000 ಕೋಟಿ ಕೋತಾ ಸಾಧ್ಯತೆಯಾಗಿದೆ. ಜನವರಿಗೆ 20,500 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗಿದೆ. ಬಾಕಿ 2 ತಿಂಗಳಲ್ಲಿ 7,500 ಕೋಟಿ ರೂಪಾಯಿ ಸಂಗ್ರಹ ಅಸಾಧ್ಯವಾಗಿದೆ. ಸಾರಿಗೆ ತೆರಿಗೆ ಗುರಿ ಮುಟ್ಟುವುದು ಕಷ್ಟ. ಜನವರಿಗೆ ಕೇವಲ 10,594 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಮಾರ್ಚ್ ಅಂತ್ಯಕ್ಕೆ 15,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಸವಾಲಾಗಿದೆ. ವಾರ್ಷಿಕ ಗುರಿಯಲ್ಲಿ 2,000 ಕೋಟಿ ರೂಪಾಯಿನಷ್ಟು ಕೈ ತಪ್ಪುವ ಸಂಭವ ಇದೆ. ಮಾರ್ಚ್ ಅಂತ್ಯದೊಳಗೆ 48,306 ಕೋಟಿ ರೂಪಾಯಿನಷ್ಟು ಸಂಗ್ರಹವಾಗಬೇಕಾಯಿತು. ಆದರೆ ಅಬಕಾರಿ ಇಲಾಖೆಯಿಂದ ಮಾತ್ರ ಪ್ರಸಕ್ತ ಸಾಲಿನ ವಾರ್ಷಿಕ ಗುರಿಯಷ್ಟು ಆದಾಯ ಸಂಗ್ರಹ ಏನಿದೆ ನಿರೀಕ್ಷೆ ಇದೆ. 40,000 ಕೋಟಿ ರೂಪಾಯಿ ವಾರ್ಷಿಕ ಗುರಿಯಡಿ ಜನವರಿ ಅಂತ್ಯಕ್ಕೆ ಆಲ್ರೆಡಿ 33,371 ಕೋಟಿ ರೂಪಾಯಿನಷ್ಟು ಸಂಗ್ರಹವಾಗಿದೆ. ಕಳೆದ 2024-25ನೇ ಸಾಲಿನಲ್ಲಿ ಜನವರಿ ಅಂತ್ಯಕ್ಕೆ 29,460 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. ಅಂದ್ರೆ ಹಿಂದಿನ ಸಾಲಿಗೆ ಹೋಲಿಸಿದ್ರೆ ಶೇಕಡ 13.27ರಷ್ಟು ಬೆಳವಣಿಗೆಯನ್ನ ಸಾಧಿಸಿದೆ ಅಬಕಾರಿ ಇಲಾಖೆ. ಮಾಸಿಕ ಸರಾಸರಿ 3,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದಿಂದ ಮಾರ್ಚ್ ಅಂತ್ಯದ ವೇಳೆಗೆ ಗುರಿ ಮೀರಿ ಸಾಧನೆಯಾಗುವ ವಿಶ್ವಾಸವನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಬಕಾರಿ ಇಲಾಖೆಯನ್ನ ಬಿಟ್ಟರೆ ವಾಣಿಜ್ಯ ತೆರಿಗೆ ಆದಾಯಕ್ಕೂ ಕೋತ ಆಗುತ್ತೆ, ಮುದ್ರಾಂಕ ಮತ್ತು ನೋಂದಣಿ ಶುಲ್ಕಕ್ಕೂ ಕೋತ ಆಗುತ್ತೆ. ವಾಣಿಜ್ಯ ತೆರಿಗೆ ಮೂಲದಿಂದ ಜನವರಿ ಅಂತ್ಯದವರೆಗೆ 90,229 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಜಿಎಸ್ಟಿಯಿಂದ 66,605 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಮಾರಾಟ ತೆರಿಗೆಯಿಂದ 22,387 ಕೋಟಿ ರೂಪಾಯಿ ಹಾಗೂ ವೃತ್ತಿ ತೆರಿಗೆಯಿಂದ 1,236 ಕೋಟಿ ರೂಪಾಯಿ ಬೊಕ್ಕಸಕ್ಕೆ ಬಂದಿದೆ. ಕೇಂದ್ರ ಸರ್ಕಾರ ಕಳೆದ ಸೆಪ್ಟೆಂಬರ್ 27ರಿಂದ 4 ಶ್ರೇಣಿಯ ಜಿಎಸ್ಟಿ ಬದಲಿಗೆ 2 ಶ್ರೇಣಿಯ ದರಗಳನ್ನು ಜಾರಿಗೊಳಿಸಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ವಾಣಿಜ್ಯ ತೆರಿಗೆಯಿಂದ ವಾರ್ಷಿಕವಾಗಿ 9,000 ಕೋಟಿ ರೂಪಾಯಿನಷ್ಟು ನಷ್ಟ ಉಂಟಾಗುವ ಆತಂಕವನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುದ್ರಾಂಕ ಇಲಾಖೆ ಕಡೆ ಬರೆದೋದಾದ್ರೆ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಸೇರಿದಂತೆ ಇತರೆ ಶುಲ್ಕ ರೂಪದಲ್ಲಿ ಜನವರಿಗೆ 20,500 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಬಾಕಿ 2 ತಿಂಗಳಲ್ಲಿ 7,500 ಕೋಟಿ ಸಂಗ್ರಹ ಅಸಾಧ್ಯವಾಗ್ಬಿಟ್ಟಿದೆ. 3,000 ಕೋಟಿನಷ್ಟು ಆದಾಯ ಕೈತಪ್ಪುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ನಿಂದ ನಾಗರಾಜ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್ ಸರ್, ಸಾಲು ಸಾಲು ಗ್ಯಾರಂಟಿ ಯೋಜನೆಯನ್ನ ಕೊಟ್ಟಿದೆ ಸರ್ಕಾರ. ಆದರೆ ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿದೆ. ಆದಾಯ ಕೋತಾದಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಅಬಕಾರಿ ಇಲಾಖೆಯನ್ನ ಬಿಟ್ರೆ ಉಳಿದ ಎಲ್ಲ ಇಲಾಖೆಗಳು ಆದಾಯ ಕೋತ ಆಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಓಕೆ ಮಲ್ಲಿಕಾರ್ಜುನ್, ಏನಂದ್ರೆ ಕಳೆದ 2025-26ನೇ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ದಾಖಲೆಯ 4.09 ಲಕ್ಷ ಕೋಟಿ ರು ಮೊತ್ತದ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಂಡಿಸಿದ್ರು. ಆದ್ರೆ ಈ ಬಾರಿ ಬಜೆಟ್ ಮಂಡಿಸಕ್ಕೂ ಮುನ್ನ ಸರ್ಕಾರದ ಸ್ವಂತ ತೆರಿಗೆ ಮೂಲಗಳಿಂದ ವಾರ್ಷಿಕ ಗುರಿಯಷ್ಟು ಆದಾಯ ಸಂಗ್ರಹ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಕಳೆದ 5-6 ದಿನಗಳಿಂದ ಬಜೆಟ್ ಪೂರ್ವಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಏನು ಆದಾಯ ಕೋತದ ಬಗ್ಗೆ ಒಂದಷ್ಟು ಮಾಹಿತಿಗಳು ಬಂದಿದೆ, ಅದರಿಂದ ಒಂದಷ್ಟು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು.
ರಾಜ್ಯ ಸರ್ಕಾರಕ್ಕೆ ವಾಣಿಜ್ಯ ತೆರಿಗೆಯಿಂದ ವಾರ್ಷಿಕ 9,000 ಕೋಟಿ ನಷ್ಟ ಉಂಟಾಗುವ ಆತಂಕವನ್ನ ಸ್ವತಃ ಸಿದ್ದರಾಮಯ್ಯ ಅವರೇ ಈ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ವಾಣಿಜ್ಯ ತೆರಿಗೆ ಮುದ್ರಾಂಕ ಮತ್ತು ನೋಂದಣಿ ಈ ಏನು ತೆರಿಗೆ ಮೂಲಗಳಿದ್ದಾವೆ ಇಲ್ಲಿಂದ ಒಂದು 15,000 ಕೋಟಿಯಷ್ಟು ನಷ್ಟ ಉಂಟಾಗುವಂತ ಅಂದ್ರೆ ನಷ್ಟು ಆದಾಯ ಕೈತಪ್ಪುವ ಲಕ್ಷಣಗಳು ಕಂಡು ಬಂದಿವೆ. ಇನ್ನೊಂದಷ್ಟು ಮಾಹಿತಿಯನ್ನ ನೀಡೋದಾದ್ರೆ ಗೊತ್ತಾದ್ರೆ ವಾರ್ಷಿಕವಾಗಿ ಏನು ತೆರಿಗೆ ಆದಾಯ ಸಂಗ್ರಹ ಸ್ಥಿತಿಗತಿಯನ್ನ ನೋಡೋದಾದ್ರೆ ವಾಣಿಜ್ಯದಿಂದ ಏನು 1.20 ಕೋಟಿ ಏನಿದೆ ಆ ಒಂದು ಗುರಿಯನ್ನ ತಲುಪಬೇಕಾಗತ್ತೆ. ಆದ್ರೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನೂ 2 ತಿಂಗಳು ಇರೋದ್ರಿಂದ ಆ ಗುರಿಯನ್ನ ತಲುಪೋಕ್ಕಾಗಿಲ್ಲ. ಸೊ ಹಿಂಗಾಗಿ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ಬಜೆಟ್ ಮಂಡಿಸೋ ಮುನ್ನವೇ ಅವರಿಗೆ ಆದಾಯ ಕೋತವನ್ನು ಕಂಡು ಬಂದಿದೆ. ಮುಖ್ಯವಾಗಿ ಒಂದು ಅಬಕಾರಿ ಬಿಟ್ರೆ ಇನ್ನ ಉಳ್ದಂಗೆ ವಾಣಿಜ್ಯ ತೆರಿಗೆ ಮತ್ತೆ ಸಾರಿಗೆ ಇವೆಲ್ಲ ಒಂದು ಇಲಾಖೆಗಳಿಂದ ತೆರಿಗೆ ಗುರಿಯನ್ನ ಮುಟ್ಟುವುದು ಬಹಳ ಕಷ್ಟ ಆಗಿದೆ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂದ್ರೆ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಇಲಾಖೆಯಿಂದ 3,000 ಕೋಟಿ ಆದಾಯ ಕೋತ ಆಗುವ ಸಾಧ್ಯತೆಗಳು ಕಂಡು ಬಂದಿವೆ. ಅಂದ್ರೆ ಮೇಜರ್ ಆಗಿ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಇದು ಸರ್ಕಾರಕ್ಕೆ ಮೇಜರ್ ಆದಾಯ ಅಂತ ಅಂದ್ರೆ ಪ್ರಮುಖ ಆದಾಯ. ಇಲ್ಲೇ 3,000 ಕೋಟಿ ಕೋತ ಆಗುವಂತ ಸಾಧ್ಯತೆ ಕಂಡು ಬಂದ್ರಿಂದ ಬಹುಶಃ ಈ ಬಾರಿಯ ಬಜೆಟ್ ಒಂದ್ ಮಟ್ಟದಲ್ಲಿ ಏನು ಮಂಡಿಸೋದೊಂದು ಕಷ್ಟ ಆಗ್ಬೋದು. ಜೊತೆಗೆ ಆದಾಯ ವಾಣಿಜ್ಯ ತೆರಿಗೆ ಆದಾಯ ಇದು ಕೂಡ ಒಂದು ಪ್ರಮುಖವಾಗಿ ಏನು ಆದಾಯ ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಮುಖ್ಯವಾಗಿರುವಂತದ್ದು ವಾಣಿಜ್ಯ ತೆರಿಗೆ ಆದಾಯ. ಇಲ್ಲೂ ಕೂಡ ಏನು ಒಂದು 9,000 ಕೋಟಿ ನಷ್ಟ ಆತಂಕ ಎದುರಾಗಿರೋದು ಸಿದ್ದರಾಮಯ್ಯರಿಗೆ ಹೊಸ ತಲೆನೋವು ತಂದಿದೆ ಅಂತ ಹೇಳ್ಬೋದು. ಉಳಿದಂಗೆ ಅಬಕಾರಿ ಇಲಾಖೆಯಿಂದ ಸಾಮಾನ್ಯವಾಗಿ ಆದಾಯ ಸಂಗ್ರಹ ನಿರೀಕ್ಷೆ ಆಗ್ತಾ ಇದೆ. ಅದು 40,000 ಕೋಟಿ ವಾರ್ಷಿಕ ಗುರಿಯನ್ನ ಇತ್ತು. ಜನವರಿ ಅಂತ್ಯಕ್ಕೆ 33,371 ಕೋಟಿ ಆದಾಯ ಸಂಗ್ರಹ ಆಗಿದೆ. ಜೊತೆಗೆ ಕಳೆದ 2024 ಮತ್ತು 25ನೇ ಸಾಲಿನಲ್ಲಿ ಜನವರಿ ಅಂತ್ಯಕ್ಕೆ 29,460 ಕೋಟಿ ಸಂಗ್ರಹ ಆಗಿತ್ತು. ಅಂದ್ರೆ ಹಿಂದಿನ ಸಾಲಿಗೆ ಹೋಲಿಸಿದ್ರೆ ಈ ಬಾರಿ 13.27% ಬೆಳವಣಿಗೆ ಸಾಧಿಸಿದೆ ಅಂತ ಹೇಳ್ಬೋದು. ಮಾಸಿಕ ಸರಾಸರಿ 3,000 ಕೋಟಿ ಆದಾಯ ಸಂಗ್ರಹದಿಂದಾಗಿ ಮಾರ್ಚ್ ಅಂತ್ಯದ ವೇಳೆಗೆ ಏನೋ ಒಂದು ಗುರಿ ಮೀರಿ ಸಾಧನೆ ಮಾಡಿದೆ ಅಂತ ಹೇಳ್ಬೋದು. ಬಹುಶಃ ಅಬಕಾರಿ ಇಲಾಖೆಯೊಂದೇ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇರುವಂತ ಆದಾಯ ಸಂಗ್ರಹ ಅಂತಾನೆ ಹೇಳ್ಬೋದು. ಮಲ್ಲಿಕಾರ್ಜುನ್. ಎಸ್ ನಾಗರಾಜ್ ಅವರೇ, ಇನ್ನು ಏನಿದು ಆದಾಯ ಖೋತ ಏನಿದೆ ಇದನ್ನ ಸರಿಪಡಿಸಲು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನವನ್ನ ಕಡಿತ ಮಾಡ್ತಾರಾ ಏನ್ ಸಿದ್ದರಾಮಯ್ಯ ಅಂತ? ಹೌದು, ಏನು ಪ್ರತಿ ಬಾರಿನೂ ಏನ್ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು ಸಿದ್ದರಾಮಯ್ಯ ಸರ್ಕಾರ, ಪಂಚ ಗ್ಯಾರಂಟಿನ. ಆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಟ್ರೆ ಬಹುಶಃ ಬೇರೆ ಇಲಾಖೆಗಳಿಗೆ ಒಂದು ಆದಾಯಕ್ಕೆ ಅಥವಾ ಒಂದು ಅನುದಾನ ಮೀಸಲಿಡಕ್ಕೆ ಹೊರತ ಬೀಳ್ಬೋದು ಅಂತ ಹೇಳಿದೆ. ಬಹುಶಃ ಈ ಬಾರಿ ಏನಾಗಿದೆ ಅಂದ್ರೆ ಈ ಆದಾಯ ಕೋತದಿಂದ ಅಭಿವೃದ್ಧಿ ಕಾರ್ಯಕ್ಕೆ ಅಂದ್ರೆ ಅನುದಾನ ಕೊಡೋದಕ್ಕೆ ಹಿನ್ನಡೆ ಆಗ್ಬೋದು, ಅನುದಾನಕ್ಕೆ ಕಡಿತ ಆಗ್ಬೋದು. ಈಗ ಕೊಡ್ತಾ ಇರೋ ಇಲಾಖೆಗಳಿಗೆ ಅನುದಾನ ಏನಿದೆ ಅದಕ್ಕೆ ಕಡಿತ ಬೀಳ್ಬೋದು ಈ ಸಲ ಅಂತ. ಅಂದ್ರೆ ಸರ್ಕಾರ ತನ್ನ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ, ಕೇಂದ್ರ ಸರ್ಕಾರದ ಸಹಾಯಧನ ಮತ್ತೆ ಸಾಲದ ಮೊತ್ತವನ್ನ ಆಧರಿಸಿ ನೋಡೋದಾದ್ರೆ ಏನು ಒಂದು ಬಾಬ್ತು ನಿರ್ವಹಣೆ ಮಾಡ್ಕೊಂಡ್ ಬಂದಿತ್ತು ಇದುವರೆಗೂ. ಆದ್ರೆ ಈ ಬಾರಿ ತೆರಿಗೆ ಆದಾಯ ಕೋತ ಆದ್ರೆ ಬಜೆಟ್ ಗಾತ್ರ ಪರಿಷ್ಕರಣೆ ಅನಿವಾರ್ಯ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿರುವಂತದ್ದು. ಅಂದ್ರೆ ಸ್ವಂತ ತೆರಿಗೆ ಮೂಲದಿಂದ 15,000 ಕೋಟಿಗಿಂತ ಹೆಚ್ಚು ಆದಾಯ ಕೈತಪ್ಪಿದ್ರೆ ಅದರ ನೇರ ಪರಿಣಾಮ ಅಭಿವೃದ್ಧಿ ಕಾರ್ಯಗಳ ಮೇಲೆ ಬೀಳ್ಬೋದು. ಮಲ್ಲಿಕಾರ್ಜುನ್. ಎಸ್ ನಾಗರಾಜ್ ಅವರೇ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.